ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ ಭಾನುವಾರ ಸಂಜೆ 6:50. ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ನಾವು ಇಂದು ಅರಣ್ಯದ ಮಡಿಲಲ್ಲಿ ನೆಲೆಸಿರುವ, ಪ್ರಕೃತಿಯನ್ನು ಆರಾಧಿಸುವ ನಮ್ಮ ಆದಿವಾಸಿ ಜನರ ಬಳಿ ಬಂದಿದ್ದೇವೆ. ಇವರು ನಮ್ಮ ದೇಶದ ನಿಜವಾದ ಮೂಲ ನಿವಾಸಿಗಳು. ಅದೆಷ್ಟೋ ವರ್ಷಗಳಿಂದ ತಮ್ಮ ಸಂಸ್ಕೃತಿ, ಆಚಾರ, ವಿಚಾರ ಮತ್ತು ಜಾನಪದ ಕಲೆಗಳನ್ನು ಉಳಿಸಿಕೊಂಡು ಬಂದಿದ್ದಾರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕರ್ನಾಟಕದ ಆಳವಾದ, ಶ್ರೀಮಂತ ಮತ್ತು ವೈವಿಧ್ಯಮಯ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿರುವ ಆದಿವಾಸಿ ಸಮುದಾಯಗಳ ಜೀವನ ಶೈಲಿ, ಕಲೆ, ಸಂಸ್ಕೃತಿ, ಸಂಪ್ರದಾಯಗಳು ಮತ್ತು ಅವರು ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಇಂದು ನಾವು HD ಕೋಟೆ ತಾಲೂಕಿನ DB ಕುಪ್ಪೆ ಗ್ರಾಮ ಪಂಚಾಯಿತಿಯ ಗೋಳೂರು ಹಾಡಿಯ ನಿವಾಸಿಗರಾದ ಶ್ರೀಯುತ ತಿಮ್ಮೇಗೌಡ ಮತ್ತು ರಮೇಶ್ ರವರು ಇಂದು ನಮ್ಮೊಂದಿಗೆ ತಮ್ಮ ಹಾಡಿಯ ಕುರಿತು, ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಡೋದಾದ್ರೆ. ನಾವು ಫಸ್ಟ್ ಚಿತ್ರಗಳ ದೂರದಲ್ಲಿದ್ದು, ಅಲ್ಲಿಂದ ಬಂದು ಇಲ್ಲಿ ಬಂದು ಸೇರಿದ್ವಿ. ಅಲ್ಲಿ ಮುಚ್ಚೂರು DB ಕುಪ್ಪೆ ತಾಲೂಕು ಸೇರಿಕೊಂಡು ಕೆಲಸ ಅಂತಂದರೆ ಆರಾಮ್ ಕೆಲಸನೇ, ಕೂಲಿ ಕೆಲಸ. ಕೇರಳಕ್ಕೆ ಹೋಗ್ತೀವಿ, ಇಲ್ಲಿ ಬಂದು ಇಲ್ಲಿ ಕೆಲಸ ಮಾಡ್ತೀವಿ. ಅದು ಬಿಟ್ಟ ಮೇಲೆ ಯಾವುದೂ ಇಲ್ಲ. ಒಂದು ನೋಡಕ್ಕೆ ಹೋದರೆ ನಮ್ಗೆ ಇಲ್ಲಿ ತುಂಬ ಬಡಜನರಿಗೆ ಕಷ್ಟ ಇದೆ. ಅದನ್ನ ತಾನು ನೀವೆಲ್ಲ ಒಂದು ಕೈಗೂಡಿಸ್ಕೊಡ್ಬೇಕು ನಮಗಿನ್ನು ಅಂತ ಕೇಳ್ಕೊತೀವಿ. ಸರ್, ಪ್ರಥಮವಾಗಿ ತಮ್ಮ ಒಂದು ಗ್ರಾಮಕ್ಕೆ ಗೋಳೂರು ಅಂತ ಹೆಸರು ಏನಕ್ಕೆ ಬಂತು? ಜೊತೆಗೆ ತಮ್ಮ ಗ್ರಾಮದಲ್ಲಿ ವಾಸ ಮಾಡ್ತಿರೋಂತಹ ಜನಸಂಖ್ಯೆ ಎಷ್ಟು, ಅದ್ರ ಬಗ್ಗೆ ತಿಳಿಸೋದಾದ್ರೆ. ನಾವು ಫಸ್ಟ್ನಲ್ಲಿ ನೊಳಗೆ DB ಕುಪ್ಪೆಯಲ್ಲಿ ಇದ್ದಿದ್ದು. ಆವಾಗ ನೊಳಗೆ ಮುಚ್ಚೂರು, ಗೋಳೂರು, ಹಣ್ಣೊಂದು ತೋಟ ಹಿಂಗೆಲ್ಲ ಹೆಸರು ಇಟ್ಕೊಂಡಿರೋದು. ಇರೋದು ಮುಚ್ಚೂರಿನೇ. HD ಕೋಟೆ ಹತ್ತದ ಮೇಲೆ ಟಿಕೆಟ್ ತಗೊಳ್ಳೋದು ಮುಚ್ಚೂರಿನೇ. ಇನ್ಯಾವ ಹೆಸರು ಬರ್ತಾ ಇಲ್ಲ. ಆಮೇಲೆ ಕಡೆ ಗದ್ದೆ, ವರ್ಕಲ್ಮಾಳ ಹಿಂಗೆ ಇಟ್ಕೊಂಡಿರೋದು. ಅದು ಬಿಟ್ಟ ಮೇಲೆ ಇನ್ನೇನು ಇಲ್ಲ. ಒಂದೊಂದು ಹಳ್ಳಿಯೊಳಗೆ ಒಂದೊಂದು ಹೆಸರು ಇಟ್ಟಿದ್ದಾರೆ ನಮ್ಮ ತಂದೆ ಇರೋ ಕಾಲದೊಳಗೆ. ಅದೇ ಹೆಸರು ಇವಾಗಲೂ ಕೂಡ ನಡೀತಾ ಇದೆ. ಇಲ್ಲಿ 88 ಕುಟುಂಬ ಇದ್ದೀವಿ. 88 ಕುಟುಂಬ ಇದ್ದೀವಿ ಅಲ್ಲಿ. ಎಲ್ಲ ಕೆಲಸ ಕಾರ್ಯದೊಟ್ಟು ಜೋಲಿ ಯಾವ ಥರ ಅಂತ ಸಂಬಳದಲ್ಲಿ ಇಲ್ಲ. ಎಲ್ಲ ಕೂಲಿ ಕೆಲಸನೇ ಮಾಡ್ತಾ ಇರೋದು. ಜಮೀನು ಕೆಲಸ ಬಿಟ್ಟ ಮೇಲೆ ಯಾವುದೂ ಇಲ್ಲ. ಇನ್ನು ಕೇರಳಕ್ಕೆ ಹೋಯ್ತಾರೆ ಕೆಲ್ಸಕ್ಕೆ. ಅಲ್ಲಿ ನೀವು ನೋಡ್ಬೇಕು, ದೋಣಿ ಕಡಲಿನಲ್ಲಿ ಅಂದ್ರೆ ಬೋಟ್ ಇದೆ. ಬೋಟ್ ಅಂತ ಹೇಳಿದ್ರೆ ಒಂಥರ ಮರದಲ್ಲಿ ಇರೋದು. ಅದ್ಮೇಲೆ ಕೇರಳಕ್ಕೆ ಹೋಯ್ತಿದ್ದಾರೆ. ಕೇರಳದಿಂದ ಬಂದು ಜೀವನ ಮಾಡ್ತಾರೆ. ಸರ್, ತಮ್ಮ ಒಂದು ಗ್ರಾಮದ ಸುತ್ತಮುತ್ತಲಿನ ಒಂದು ಭೌಗೋಳಿಕ ಲಕ್ಷಣ ಆಗಿರ್ಬೋದು ಹಾಗೂ ನೈಸರ್ಗಿಕ ಸಂಪನ್ಮೂಲ ಆಗಿರ್ಬೋದು, ಅದರ ಬಗ್ಗೆ ತಿಳಿಸೋದಾದ್ರೆ. ಕಾಡು ಜಾಸ್ತಿ ಅಂತಂದ್ರೆ ಒಂದು ಮಿರ್ಗಗಳಿಗಿಂತ ತೋಟದಲ್ಲಿ ಬಂದು ಉಕ್ಕೊಂಡ್ಮೇಲೆ ಇನ್ನು ನೋಡೋದೇ ಇಲ್ಲ. ಸರ್ಕಾರದವರು ಸಾಮಾನ್ಯವಾಗಿ ನೋಡ್ತಾರೆ, ಇಲ್ಲ ಅಂತಲ್ಲ. ಈಗ ಬಂದ್ರೆ ಫಾರೆಸ್ಟ್ನವರು ಒಳ್ಳೆಯವ್ರೆ. ನಮ್ಮ ಕಡೆಯಲ್ಲಿ ಸಪೋರ್ಟ್ ಕೊಟ್ಕೊಂಡು ಜಿಂಕೆಗಳೆಲ್ಲ ಓಡಿಸ್ತಿದ್ದಾರೆ. ಇಂತಿನದೊಳಗೆ ಒಕ್ಕಪತ್ರದೊಳಗೆ ನಮ್ಗೆ ಭಾರಿ ತೊಂದರೆ ಕೊಡ್ತಾರೆ. ಯಾವುದೇ ಕಾರಣದ 9 ವರ್ಷ ಅರ್ಜಿ ಹಾಕೊಂಡು 6 ದಿವಸದೊಳಗೆ ಒಂದು 8 ಜನ ಹೋಗಿದ್ದು. DD ಅವರು, ಪುರುಷೋತ್ತಮವರು, ನಾನು ಕೂಡ ತಿಮ್ಮೇಗೌಡಲ್ಲಿ ಹೋಗಿ DC ಆಫೀಸ್ ಒಳಗೆ ಕುಂತು ಚರ್ಚೆ ಮಾಡಿದ್ವು. ಇನ್ನು 15 ದಿವಸ ಒಳಗೆ ಹಕ್ಕುಪತ್ರ ಕೊಡ್ತೀನಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅದು ಬಿಟ್ಟ ಮೇಲೆ ಆಯ್ತು ಸರ್ ಅಂದ್ಕೊಂಡು ಕೈ ಮುಕ್ಕೊಂಡು ಬಂದೀವಿ. ಇನ್ನೇನು ಮಾಡ್ತೀನಿ ಅಂದ್ರೆ ದೇವ್ರೊಬ್ಬನ ಗೊತ್ತು. ಅಷ್ಟು ನಡೆಸೀವಿ. ಸರ್, ನೈಸರ್ಗಿಕವಾಗಿ ನಾವು ಇಲ್ಲಿ ವಾಸವಾಗಿರೋದ್ರಿಂದ ತುಂಬ ಆರೋಗ್ಯ ಮತ್ತು ಯಾವುದೋ ಅನಾರೋಗ್ಯಗಳು ಯಾವುದೂ ಬರೋದಿಲ್ಲ. ಒಳ್ಳೆ ಉತ್ತಮ ಆರೋಗ್ಯವಾಗಿ ಇದ್ದೀವಿ ಇಲ್ಲಿ. ಬೇರೆ ಯಾವುದೇ ಮೂಲಭೂತ ಸೌಕರ್ಯಗಳಿಗೆ ಸ್ವಲ್ಪ ಅಡೆತಡೆನೇ ಬರ್ತದೆ. ಮತ್ತು ನಮ್ಮ ಅತಿ ಹೆಚ್ಚಾಗಿ ಇಲ್ಲಿ ವಿದ್ಯಾಭ್ಯಾಸ ಮಕ್ಕಳು ದೂರ ಹೋಗಿ ಓದೋಕ್ಕೆ ಮುಂದಾಗ್ತಾ ಇಲ್ಲ. ಯಾಕೆಂದರೆ ಇಲ್ಲಿಂದ ತುಂಬ ಬಸ್ಗಳು ಸರಿ ಟೈಮ್ ಸಿಗ್ತಾ ಇಲ್ಲ, ಮತ್ತು ಬಸ್ ವ್ಯವಸ್ಥೆ ಇಲ್ಲ.
ಮತ್ತೆ ಶಾಲೆ ಕಟ್ಟಡಗಳು ಇಲ್ಲ ಸರಿ. ಶಾಲೆ ಸರ್ಕಾರಿ ಶಿಕ್ಷಕರು ಮುಖ್ಯವಾಗಿ ಇಲ್ಲಿಲ್ಲ. ಡಿಬಿಗುಬ್ಬೆ ಗ್ರಾಮ ಪಂಚಾಯಿತಿಯಲ್ಲಿ ಮುಖ್ಯವಾಗಿ ಶಿಕ್ಷಣದ ಕೊರತೆ. ಮಕ್ಕಳು ಅತಿ ಹೆಚ್ಚಾಗಿ ಇದ್ದಾರೆ, ಓದಕ್ಕೆ ವಿದ್ಯಾಭ್ಯಾಸ ಆಸಕ್ತಿ ಉಳ್ಳೋದು ಇದ್ದಾರೆ, ಅಂದ್ರೆ ಶಿಕ್ಷಕರು ಕೊರತೆ. ಯಾಕಂದ್ರೆ ಶಿಕ್ಷಕರು ದೂರದಿಂದ, ಈಗ ಕೋಟೆಯಿಂದ ಮೈಸೂರಿನ ಅಲ್ಲಿಂದ ಬಂದು ಅಪ್ ಅಂಡ್ ಡೌನ್ ಮಾಡೋಕ್ಕೆ ತೊಂದರೆ ಆಗೋದ್ರಿಂದ ಯಾರು ಶಿಕ್ಷಕರು ಇಲ್ಲಿ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಎಲ್ಲ ಗೆಸ್ಟ್ ಟೀಚರ್ ಇರೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸ ತೊಂದರೆ ಆಗುತ್ತೆ. ಮತ್ತೆ 9th ಒಳಗೆ ಆಗಿ 10th ಹೋಗೋದಿಲ್ಲ. 10th ಪಾಸ್ ಆಗಿದ್ರು 10th ಹೋದ್ರೂ ಹೋಗೋದಿಲ್ಲ, PUC ಹೋಗೋದಿಲ್ಲ. ಯಾಕಂದ್ರೆ ತುಂಬಾ ದೂರ ಕಾಲೇಜುಗಳಿಗೆಲ್ಲ, ಮತ್ತೆ ಇಲ್ಲೇ ಇರ್ತಾರೆ. ಮತ್ತೆ ತಂದೆ ತಾಯಿ ಜೊತೆಗೇನೆ ಇದ್ಕೊಂಡು ಕೃಷಿನೇ ಅವಲಂಬಿತ ಆಗಿದ್ದಾರೆ. ಮತ್ತೆ ಫಾರೆಸ್ಟ್ ಇಲ್ಲಿ ಒಳಗೆ ಇರೋದ್ರಿಂದ ನಾವು ಕೃಷಿ ಅವಲಂಬಿತ ಆಗಿರೋದ್ರಿಂದ ಕೃಷಿ ಬೆಳೀತಾ ಇದೀವಿ. ಭತ್ತ, ಬೀನ್ಸು, ಚಟ್ಟು ಇತ್ಯಾದಿ ಬೆಳೀತಿದ್ದೀವಿ. ಅದನ್ನೇ ನೆಮ್ಕೊಂಡು ಇದನ್ನ ಜೀವನ ಕಳೀತಾ ಇದ್ದಾರೆ ಇಲ್ಲಿ ಬೇಡ ಜನಾಂಗದವರು ಅಂತ ನಮ್ಮ ST ಕ್ಯಾಟಗರಿ ಬರೋದು. ಅದನ್ನೇ ಅವಲಂಬಿತ ಆಗಿರೋದ್ರಿಂದ ಪ್ರಾಣಿಗಳು ಒಳಗೆ ಬರ್ತಾ ಇದೆ. ಅಂದ್ರೆ ಪ್ರಾಣಿಗಳು ಒಳಗೆ ಬರೋದ್ರಿಂದ ನಾವು ರೈಲ್ವೆ ಕಂಬಿಗಳು ಇದಾಕೊಡಿ ಅಂತ ಎಷ್ಟೋ ಸರಿ ನಾವು ಲೆಟ್ರ್ ಹಾಕಿದ್ರು ಅಧಿಕಾರಿಗಳಿಗೆ ಮತ್ತೆ ಫಾರೆಸ್ಟ್ ಇಲಾಖೆಗಳಿಗೆ ಲೆಟ್ರ್ ಹಾಕಿದ್ರು ಯಾವುದೇ ಕ್ರಮ ತಗೋತಾ ಇಲ್ಲ. ಅದರಿಂದ ಅದು ಒಂದು ರೈಲ್ವೆ ಇದು ಹಾಕಿದ್ರೆ ನಮಗೆ ಇನ್ನೂ ಕೃಷಿ ಅತಿ ಹೆಚ್ಚಾಗಿ ಬೆಳೆದು ಇನ್ನು ರೈತರು ಒಳ್ಳೆ ಮುಂದೆ ಬರೋಕ್ಕೆ ಅನುಕೂಲ ಆಗುತ್ತೆ. ಮತ್ತು ಇವರಿಗೆ ನಮ್ಮ ಕೃಷಿ ಅವಲಂಬಿತರಾಗಿರೋದ್ರಿಂದ ನಮಗೆ ನೀರಾವರಿ ವ್ಯವಸ್ಥೆ ಮತ್ತು ಬೋರ್ಗಳ ವ್ಯವಸ್ಥೆ ಯಾವುದೇ ಇಲ್ಲ. ಆದರೆ ಯಾವುದೇ ಮೂಲ ಬಂದ್ರೂ ಫಾರೆಸ್ಟ್ ಇಲಾಖೆ ಸ್ವಲ್ಪ ತಡೆ ನೀಡುತ್ತಾರೆ ಇಲ್ಲಿಗೆ. ಅದು ವ್ಯವಸ್ಥೆ ಮಾಡಿಕೊಟ್ರೆ ನಾವು ಇನ್ನು ಮುಂದಕ್ಕೆ ಹಕ್ಕುಪತ್ರ ಬಂದರೆ ಅದು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಸರ್, ಪ್ರಸ್ತುತ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಯಾವ ರೀತಿಯಾಗಿ ಆಗ್ತಾ ಇದೆ, ಅವುಗಳ ಒಂದು ಸೌಲಭ್ಯ ಯಾವ ರೀತಿಯಾಗಿ ಸಿಗ್ತಾ ಇದೆ ತಮ್ಮ ಗ್ರಾಮದಲ್ಲಿ, ಅದ್ರ ಬಗ್ಗೆ ಹೇಳೋದಾದ್ರೆ? ನಮ್ಮಲ್ಲಿ ರಸ್ತೆದು ಭಾರಿ ತುಂಬ ತೊಂದರೆ. ಯಾವ ಥರ ಅಂದ್ರೂ ನೋಡ್ತಾ ಇದೆ. 5 ವರ್ಷದಿಂದ ಆ ರೋಡ್ನೊಳಗೆ ಹುಡುಗರು ಹೋಗ್ಬೇಕಾದ್ರೆ ಭಾರಿ ಕಷ್ಟ ಇದೆ. ಹಣ್ಣಿನ ತೋಟದಿಂದ ಹಿಡಿದು ಮಚ್ಚೂರು ತನಗೂ ಅದ್ರ ಸಲುವಾಗಿ ರಸ್ತೆದು ಹೇಳಂಗೇ ಇಲ್ಲ. ನಮ್ಮ MLA ಅವ್ರು ಈ ಕಡೆ ಬಂದು ಗಮನನೇ ಇಟ್ಟೇ ಇಲ್ಲ. ಯಾವ ಥರ ಇಲ್ಲ. ಅದ್ರ ನೆನ್ನೆ ಗುಜರ್ ಪೂಜೆ ಮಾಡ್ಬಿಟ್ಟು ಹೋಗಿದ್ದಾರೆ ಎಲ್ಲಿ ಹಣ್ಣಿನ ತೋಟ ಆಡಿಗೆ. ಅದಕ್ಕೆ ಸಲುವಾಗಿ ನೋಡಿ ರೋಡಿನ ಬಗೆದು ಎಲ್ಲ ಕಡೆದು ಅಷ್ಟೇ, ಒಂದು ಕಡೆ ಅಂತಲ್ಲ, ಬಾವಲಿಂದ ಹಿಡಿದು ಗುಂಡ್ರೆ ತನಕೂ ತಾವು ಬಂದು ನೋಡಿಬೇಕಾದ್ರೆ ಭಾರಿ ಹಿಂಸೆ ಆಗ್ಬಿಟ್ಟಿದೆ. ಅದಕ್ಕೊಂದು ರೋಡ್ ಬಗೆದೊಳಗೆ ನಮ್ಗೊಂದು ಕೊಟ್ಟರೆ ಭಾರಿ ಅನುಕೂಲ ಆಯ್ತದೆ. ಅದೇ ಈ ಮಳೆಗಾಲದೊಳಗೆ ಹೋಗ್ಬೇಕಾದ್ರೆ ಭಾರಿ ತೊಂದರೆ ಇದೆ. ಹುಡುಗರು ಒಂದು ಗಾಡಿ ವ್ಯವಸ್ಥೆ ಇಲ್ಲ. ಹುಡುಗರಿಂದ ನೋಡೋ 4-5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ನನ್ನ ಹುಡುಗರೇ 2 ಹುಡುಗರು ಒಂದು 6ನೇ ಕ್ಲಾಸು 3ನೇ ಕ್ಲಾಸು ಓದ್ತಿದ್ದಾರೆ. ಅವರು ಮಚ್ಚೂರು ಶಾಲೆಯಲ್ಲಿ ಓದೋದು ನಡ್ಕೊಂಡೇ ಹೋಯ್ತು. ನಾನು ತಗೊಂಡೋಗಿ ಬೈಕಲ್ಲಿ ತಗೊಂಡೋಗಿ ಬಿಟ್ಟು ಬರೋದು ಮಳೆ ಟೈಮ್ನೊಳಗೆ. ಅದಕ್ಕೆ ರೋಡ್ ಒಂದು ರೆಡಿ ಆಗ್ಬಿಟ್ಮೇಲೆ ಹುಡುಗರು ಹೊಂಟಾಯ್ತಾರೆ. 4 ಕಿಲೋಮೀಟ್ರ್ ಹೋಯ್ತಿದ್ದಾರೆ. ಅಲ್ಲಿ 4 ಮೇಸ್ಟ್ರುಗಳಿದ್ದಾರೆ, ಹೆಡ್ ಮೇಸ್ಟ್ರು ಇದ್ದಾರೆ, ಕಾಂತರಾಜ್ ಮೇಸ್ಟ್ರುಗಳು. ಅವರು ಚೆನ್ನಾಗಿ ಓದಿಸ್ತಿದ್ದಾರೆ. ಅದ್ರ ನೋಡಿ ಇಷ್ಟು ಮಾಹಿತಿ ನಾವು ಕೊಡ್ತೀವಿ. ಕುಡಿಯೋ ನೀರು ಬಗೆದೊಳಗೆ ಬೋರ್ವೆಲ್ ನಮಗೆ ಇಲ್ಲಿ ಅಂಥದ್ದು ಇಲ್ಲ. ಈ ಕುಡಿಯೋ ನೀರು ಅಂತಂತಂದರೆ ಒಂದು ಮೋಟ್ರ್ ಕೆಟ್ಟೋದ್ಮೇಲೆ ಇನ್ನು 3 ದಿವಸ ಆದರೂ ನೀರಿಲ್ಲ. ನೀರಿಂದ ಭಾರಿ ಮಿಷೆ ಇರೋದು. ಬೋರ್ ಕೊರೆದು ಇನ್ನೊಂದು ಬೋರ್ ಕೊಟ್ಟು ಬಿಟ್ರಪ್ಪ ನಮ್ಗೆಲ್ಲರಿಗೂ ನೀರಿನ ತೊಂದರೆ ಇಲ್ಲ. ಈ ಹಣ್ಣನ್ನು ತೋಟದವರು ಇವ್ರ ತಂದೆಯವರು ಬಸವಣ್ಣವ್ರು ತೀರೋಗ ಸಲುವಾಗಿ ನೀರು ಇಳ್ದಕೊಂಡು ಪಾಪ ಬಾವಿಯಿಂದ ಕೀಳ್ಗಡೆಯಿಂದ ಹತ್ಕೊಂಡ್ಬಂದ್ರು. ಒಂದು 10-20 ಜನ ಸೇರ್ಕೊಂಡು ಇಲ್ಲೂ ಬೋರ್ ಹೊಡ್ಕೊಟ್ಟು ಬಿಟ್ರೆ ಇವ್ರಿಗೂ ನೀರಿಂದ ಏನು ತೊಂದರೆ ಇಲ್ಲ. ಇಲ್ಲಿ ಫಾರೆಸ್ಟ್ನವರು ತಡ್ಡೆ ಹಾಕ್ತಾರೆ. ಅಲ್ಲಿ ಮೇಲ್ಗಡೆ ಬೋರ್ ಹೊಡೆ ನೋಡು ಫಾರೆಸ್ಟ್ನವ್ರು ಬಂದು ಅಡ್ಡ ಹಾಕ್ಬಿಟ್ಟಿದ್ರು. ನೀರಿನ ಸಮಸ್ಯೆ ಏನಂದೊಳಗೆ ಹಣ್ಣಿನ ತೋಟವೇ ಮಚ್ಚೂರು ಎಲ್ಲ ಕಡೆ ಸಮಸ್ಯೆ ಇದೆ. ಸಮಸ್ಯೆ ಇದ್ರೆ ಅಂದರೆ 2 ದಿವಸ 3 ದಿವಸ ಕರೆಂಟ್ ಇಳಿದ ಮೇಲೆ ಹೋಯ್ತು. ಈ ಕರೆಂಟ್ ಬಗೆದಲ್ಲಿ ಸ್ವಲ್ಪ ತೊಂದರೆ ಇದೆ. ಇಷ್ಟೇ ನಮ್ದು ಮಾತಾಡ್ತಾ ಇರೋದು. ನಮ್ಮ ಡ್ರೈನೇಜ್ಗಳೊಳಗೆ ಹೊಡೆತಾ ಇಲ್ಲ. ಇದು ಪಂಚಾಯತ್ ನೋಡ್ತಾ ಇಲ್ಲ. ಇವಾಗ 5 ವರ್ಷದಿಂದ ಯಾವ್ದು ಸಹ ನೋಡ್ತಾ ಇಲ್ಲ. ಯಾವ್ದು ಅದನ್ನ ಮುಂದೆ ಸ್ವಲ್ಪ ನೋಡ್ತಿದ್ರು ಕೆಲಸ ಎಲ್ಲ. 5 ವರ್ಷ ಆದ್ಮೇಲೆ ಒಂದು ಕೆಲಸನೇ ಒಂದು ಬಾವಿ ತಗೋತಾರೆ, ಈ ಚಾಲ್ ಗೋರ್ಕೋತಾರೆ ಪಂಚಾಯತಿಯವರು. ಅದನ್ನ ದುಡ್ಡು ಎತ್ಕೋತಾರೆ, ಜನರ ಮೇಲೆ ಇಟ್ಟಿರ್ತಾರೆ ದುಡ್ಡು. ಕೆಲವ್ರು ತಿಂದ್ಕೋತಾರೆ, ಕೆಲವ್ರು ಕೊಡಲ್ಲ. ಹಂಗೆ ನಡೀತದೆ. ಶೌಚಾಲಯ ಎಲ್ಲ ಕೊಟ್ಟಿದ್ದಾರೆ. ಅದೇನು ತೊಂದರೆ ಇಲ್ಲ. ಕೆಲವರು ಒಂದು 15-20 ಸೀಟ್ ನಮ್ಮ ಗೋಳೂರಲ್ಲಿ ಆಗಿಲ್ಲ. ಅದೆಲ್ಲ ಅರ್ಜಿ ಎಲ್ಲ ಕಳಿಸಿದ್ದಾರೆ. ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೊಂದು ಆದ್ಮೇಲೆ ಇನ್ನು ಮೊನ್ನೆ ಅದೇನು ತೊಂದರೆ ಏನೂ ಇಲ್ಲ. ಮಾರ್ಕೊಂಡ್ರು ಒಂದು 20 ಸೀಟ್ ಅಷ್ಟು ನಮ್ಮ ಗೋಳೂರಲ್ಲಿ ಆಗಿಲ್ಲ. ಅವರು ಭಾರಿ ಹಿಂಸೆ ಕೊಡ್ತಾರೆ. ಅರ್ಜಿಗಿರ್ಜಲ್ಲಿ ತೊಗೊಂಡೋಗಿ ಫಾರೆಸ್ಟ್ ಲ್ಯಾಂಡ್ಗೆಲ್ಲ ಕೊಟ್ಟರು. ಮುತ್ತರಾಜ್ ಫಾರೆಸ್ಟ್ರ್ ಇದ್ರು, ಅವ್ರ ಕೈಯಲ್ಲಿ ಕೊಟ್ಟರು. ಅಲ್ಲಿಂದ ಪುನಃ ಬೇರೆ ಫಾರೆಸ್ಟ್ರು ಕೊಟ್ಟಿದ್ದಾರೆ. ಕೊಟ್ಟಿದ್ರು ಕುಡಿ ಇನ್ನೂ ಕುಡಿಯೋ ಮಾಹಿತಿ ಅವ್ರು ಕೊಟ್ಟಿಲ್ಲ ಅವ್ರಿಗೆ ಪಾಪ. ನನ್ನ ಹತ್ರ ಬಂದು 2-3 ನಮ್ಮ ಸವಿತ್ರಿ, ಜಾನಕಿ, ತಿಮ್ಮೇಗೌಡ್ರನ್ನು ಹೆಂಡತಿ ಅಮ್ಮಣ್ಣಮ್ಮ, ಈ ನೀಲಮ್ಮ ಇಂಥವ್ರಿಗೆಲ್ಲ ಸಿಕ್ಕಿಲ್ಲ. ನಮ್ಮ ಮನೆ ಹತ್ರ ನನಗೆಲ್ಲ
ಗ್ಯಾಸ್ ಎಲ್ಲ ಸಿಕ್ಕಿದೆ, ಶೌಚಾಲಯ ಎಲ್ಲ ಸಿಕ್ಕಿದೆ. ಅದಾದ್ಮೇಲೆ ನೋಡಿದ್ರೆ ಏನ್ ತೊಂದರೆ ಇಲ್ಲ, ಇಷ್ಟ ಆಗ್ಬೇಕು. ಆ ಲೇಟ್ ಕಂಬ ಅಂತ ಸರ್ ನೋಡಿದ್ರೆ ನಮ್ದು ಕೀಳ್ಗಡೆ ಆಗ್ಬಿಟ್ಟಿದೆ. ಈ ಮೇಲ್ಗಡೆ ರೋಡ್ ಗಡೆ ಆಗ್ಬಿಟ್ಮೇಲೆ ನಮ್ಮ ಅಣ್ಣನ ತೋಟದಿಂದ ಬಂದ್ಬಿಟ್ಮೇಲೆ ಎಲ್ಲ ಜನಗಳು ನಡ್ಕೊಳಕ್ಕೆ ಭಾರಿ ಸುಲಭ ಇದೆ. ಇವಾಗ ನೀವು ಬಂದ್ರಿ ಅಲ್ಲ ಬೈಕ್ನಲ್ಲಿ, ರೋಡ್ ನೋಡಿದ್ರಿ ಅಲ್ಲ ಏನ್ ಪರಿಸ್ಥಿತಿ ಆಗಿದೆ. ಅದಕ್ಕೆ ಸಲ ಬೀದಿ ನರ್ಗ ಲೈಟ್ ಎಳ್ದ್ಬಿಟ್ಮೇಲೆ ನಮ್ಮ ಅಣ್ಣನ ತೋಟದೂ ಪರವಾಗಿಲ್ಲ, ನಮ್ಮ ಗೋಳೂರಿಗೂ ಪರವಾಗಿಲ್ಲ. ಕೀಳ್ಗಡೆ ಎಲ್ಲ ಬೀದಿಲಿ ಎಳ್ದಿರೋದು. ಆ ಕೆಳಗಡೆ ಎತ್ತಿ ಮೇಲ್ಗಡೆ ಹಾಕ್ಬಿಟ್ಮೇಲೆ ಈ ರೋಡ್ ನಲ್ಲಿ ಹೋಯ್ತಿರಿ ಇವಾಗ ನೋಡ್ಕೊಂಡು ಹೋಗಿಬೇಕಾರೆ ಪರವಾಗಿಲ್ಲ, ಹಂಗೇನೆ ಇರೋದು. ಅಷ್ಟೆಲ್ಲ ಕೆಲಸ ನಡೀತದೆ. ಹಿಂದೆ ರೈಲ್ವೆ ಕಂಬಿ ಒಂದು ಹಾಕ್ಬಿಟ್ಮೇಲೆ ಈ ಪ್ರಾಣಿಗಳು ಈ ಕಡೆ ನಮ್ಗೆ ಒಳಗಡೆ ಹೋಗಲ್ಲ. ನೆನ್ನೆ ಚಿರತೆಗಳು ಒಂದು ಆಡು ಬಂದ್ಬಿಟ್ಟು ನಮ್ಮ ಮನೆ ಪಕ್ಕನೆ ಬಂದು ಕಡ್ದಾಗ್ಬಿಡ್ತು. ಫಾರೆಸ್ಟ್ನವ್ರು ಬಂದು ಇಲ್ಲಿ ಮಾಜಲ್ ಮಾಡಿ 4,500 ರೂಪಾಯಿ ಕೊಟ್ರು. ಅದೇ ತರ ಜನಗಳು ಹುಡುಗರನ್ನ ಕಡ್ದ್ಬಿಟ್ಟಿದ್ರೆ ಏನು ಸ್ಥಿತಿ. ಅದಕ್ಕೆ ಮಕ್ಕಳು ಕೊಡಕಾಯ್ತದೆ ಅವರು ಇಲ್ಲ. ಅದಕ್ಕೆ ರೈಲ್ವೆ ಕಂಬಿ ಹಾಕ್ಬಿಟ್ರೆ ಅವ್ರಿಗೆ ಪ್ರಾಣಿಗಳು ಈ ಕಡೆ ಬರಲ್ಲ. ಅಷ್ಟೇ ಆಗಿದೆ. ಹಾಂ ಸರ್, ಇಲ್ಲಿ ಗ್ರಾಮ ಪಂಚಾಯಿತಿ ಎಷ್ಟೋ ವರ್ಷಗಳಿಂದ ಇದೆ. ಅಂದರೆ ಗ್ರಾಮ ಪಂಚಾಯಿತಿಯಿಂದ ಯಾವುದೇ ಅನುದಾನಗಳು ಬಂದ್ರೂ ಫಾರೆಸ್ಟ್ ಇಲಾಖೆ ಮಾಡೋಕ್ಕೆ ಬಿಡಲ್ಲ. ಅದೊಂದು ಪ್ರಾಬ್ಲಮ್ ಆಗಿದೆ. ಈಗ ರಸ್ತೆ ಮಾನ್ಯ ಚಿಡಿಕೋಟೆ ಮನೆ ಶಾಸಕರು ಬಂದು ಗುದ್ಲು ಪೂಜೆ ಮಾಡಿದ್ರು, ಎಲ್ಲರೂ ಸಂತೋಷವಾಗಿದ್ರು. ಜನಗಳು, ಆಡಿ ಜನಗಳು, ನಮ್ಮ ಬುಡಕಟ್ಟು ಜನಗಳು, ಮತ್ತೆ ನಮ್ಮ ಬೇಡ ಜನಗಳು ಎಷ್ಟೋ ಖುಷಿಯಾಗಿದ್ದಾಗ ಇದನ್ನ ಅರಣ್ಯ ಇಲಾಖೆದವರು ತಡೆ ನೀಡಿದ್ದಾರೆ. ಮತ್ತೆ ಅಂಗನವಾಡಿ ಕೇಂದ್ರಗಳು ಸ್ಯಾಂಕ್ಷನ್ ಆದ್ರೂ ಅದನ್ನೂ ನಿರ್ಮಾಣಕ್ಕೆ ಬಿಡಕ್ತಾ ಇಲ್ಲ. ಸಮುದಾಯ ಭವನ ನಿರ್ಮಾಣ ಮಾಡಕ್ಕೆ ಬಿಡ್ತಾ ಇಲ್ಲ. ಮತ್ತೆ ಕುಡಿಯೋ ನೀರಿಂದು ಟ್ಯಾಂಕ್ ಕಟ್ಟಕ್ಕೆ ಬಿಡ್ತಾ ಇಲ್ಲ. ಈಗ ರಸ್ತೆ ನಿಲ್ಸಿದ್ದಾರೆ. ಅಂದ್ರೆ ಯಾವ ಕಡೆ ಏನೇ ಬಂದರೂ ತಡೆ ನೀಡಿದೆ ಅರಣ್ಯ ಅಧಿಕಾರಿಗಳು. ಅಂದ್ರೆ ನಾವು ಯಾವುದೇ ಒತ್ತುವರಿ ಮಾಡ್ಕೊಂಡಿಲ್ಲ, ಏನು ಮಾಡಿಲ್ಲ. ಕಾಡಿಂದ ಒಳಗಿದ್ದೀವಿ, ಕಾಡಿಂದ ಹೊರಗೆ ಇದ್ದೀವಿ. ಅಂದ್ರೆ ನಾವು ಯಾವುದೋ ಪುರಾತನ ಕಾಲದಿಂದ ಇಲ್ಲಿ ಬಂದು ನಾವು ಇರೋದು. ಎಷ್ಟೋ 100 ತಲೆಮಾರಿ ಹಿಂದ್ಗಡೆ ನಾವು ಇಲ್ಲಿ ಬಂದು ವಾಸ ಆಗಿದ್ದೀವಿ. ಅಂದ್ರೂ ನಮಗೆ ಯಾವುದೇ ಮೂಲಭೂತ ಸೌಕರ್ಯಕ್ಕೆ ಅಡೆದು ಹಿಡಿದಿರೋದು ಅರಣ್ಯ ಇಲಾಖೆದವರು ಒಂದು ಬಿಟ್ರೆ ಬೇರೆ ಏನೂ ಇಲ್ಲ ಸರ್ ನಮ್ದು. ಅಂದ್ರೆ ಈಗ ಪಂಚಾಯತಿ ಕಡೆಯಿಂದ ಕುಡಿಯ ಜಲಜೀವನ್ ಪ್ರಧಾನಮಂತ್ರಿ ಜಲಜೀವನ್ ನೀರು ಯೋಜನೆ ಬಂದಿದೆ. ಪೈಪ್ಲೈನ್ ಆಗಿದೆ, ನೀರಿನ ಟ್ಯಾಂಕ್ ನಿರ್ಮಾಣಕ್ಕೆ ಬಿಡ್ತಾ ಇಲ್ಲ ಆನೆಮಲೆ ಅಡಿಯಲ್ಲಿ. ಯಾಕೆ ಅಂದ್ರೆ ಅಲ್ಲಿ ನೀರಿನ ಟ್ಯಾಂಕ್ ಇಲ್ ಮೇಲೆ ನಮಗೆ ವಿದ್ಯುತ್ ಸಮಸ್ಯೆ ಇಲ್ಲಿ. ಯಾಕಂದ್ರೆ ವಿದ್ಯುತ್ ಕರೆಕ್ಟ್ ಸಮಯ ಬಿಡುವಾಗ ನೀರು ಸೇವ್ ಮಾಡ್ಕೊಳ್ಳೋಕೆ ಟ್ಯಾಂಕ್ ಬೇಕಾಗಿರುತ್ತೆ. ಅದು ಇಲ್ಲದ್ಮೇಲೆ ಕರೆಂಟ್ ಬಂದಾಗ್ಲೇ ನಾವು ವಾಟರ್ ಮ್ಯಾನ್ಗಳು ನೀರು ಬಿಡ್ತಾರೆ. ಅವಾಗ ಕರೆಂಟ್ ಇರೋದ್ರೆ ನೀರು ಬಿಡೋಕ್ಕಾಗಲ್ಲ. ಅದೇ ಟ್ಯಾಂಕ್ ನಮಗೆ ನಿರ್ಮಾಣಕ್ಕೆ ಅರಣ್ಯಾಧಿಕಾರಿಗಳು ಬಿಟ್ರೆ ಪಾಪ ನಮ್ಮ ಆಡಿ ಜನಗಳು ಕುಡಿಯೋ ನೀರಿಗೆ ಅಷ್ಟು ಕಷ್ಟ ತಗೊಳ್ಳಲ್ಲ. ಯಾಕಂದ್ರೆ ಈ ಮಳೆ ಟೈಮ್ ಸಣ್ಣ ಕೊಂಬು ಲೈನ್ ಮೇಲೆ ಬಿಂದ್ರೆ ಕರೆಂಟ್ ಕೊಡೋದಿಲ್ಲ. 1 ವಾರ 2 ವಾರ ಆಗುತ್ತೆ. ನೀರಿಗೆ ತುಂಬಾ ಸಮಸ್ಯೆ. ಯಾರಿಗೆ ಲೆಟರ್ ಕೊಡೋಣ, ಯಾರಿಗೆ ಹೇಳೋಣ ಅಂತ ಒಂದು ಅರ್ಥ ಆಗೋದಿಲ್ಲ. ಅದಕ್ಕೆ ಮೂಲಭೂತ ಸೌಕರ್ಯದಲ್ಲಿ ನೀರಿನ ವ್ಯವಸ್ಥೆ ಸಮಸ್ಯೆ ಇದೆ, ರಸ್ತೆ ಸಮಸ್ಯೆ ಇದೆ, ಅಂಗನವಾಡಿ ಕೇಂದ್ರಗಳು ಇಲ್ಲಿ ಯಾವುದು ಇಲ್ಲಿ ಆಡಿಗಳಲ್ಲಿ, ಮತ್ತೆ ಸಮುದಾಯ ಭವನಗಳಿಲ್ಲ. ಯಾವುದೇ ಗ್ರಾಮ ಸಭೆ ಮಾಡೋದಾಗ್ಲಿ, ಯಾವುದೇ ಆಡಿಗಳ ಸಭೆ ಆಗಲಿ, ಒಂದು ಕಮ್ಯುನಿಟಿ ಯಾವ್ದು ಮೀಡಿಯಾ ಏನ್ ಮಾಡಕ್ಲು ಒಂದು ಸಮುದಾಯ ಭವನ ಅಂತ ಇಲ್ಲ ಇಲ್ಲಿ. ಅದು ಮುಖ್ಯವಾಗಿ ನಮ್ಗೆ ಮೂಲಭೂತ ಹೊಡೆತ ಬೀಳ್ತದೆ. ಅದರಿಂದ ನಮ್ಗೆ ತುಂಬಾ ಸಮಸ್ಯೆ. ಮತ್ತೆ ಬೇರೆ ನಮ್ದು ಒಂದು ಶೌಚಾಲಯಗಳದು. ಈಗ ಶೌಚಾಲಯಗಳು ಅಂದ್ರೆ ಕೆಲವು ಜನಗಳಿಗೆ, ನಮ್ಮ ಟ್ರೈಬಲ್ ಅವ್ರಿಗೆ ಅಮೌಂಟ್ ಇರೋದಿಲ್ಲ. ಫಸ್ಟೇ ಮೊದಲಿಗೆ ಒಂದು 20,000 ರೂಪಾಯಿ ಬೇಕಾಗುತ್ತೆ ಒಂದು ಟಾಯ್ಲೆಟ್ ರೂಮ್ ಪೂರ್ಣ ನಿರ್ಮಾಣವಾಗಕ್ಕೆ. ಯಾಕಂದ್ರೆ ಶೌಚಾಲಯ ಬಿಲ್ ಆಗ್ಬೇಕಾದ್ರೆ ಅದು ಫುಲ್ ನಿರ್ಮಾಣ ಆದ್ಮೇಲೆ ಬಿಲ್ ಆಗೋದು. ಅದ್ರೂ ನಮ್ಮ ಟ್ರೈಬಲ್ಗಳು ತಮ್ಮ ಕೂಲಿ ಕೆಲಸ ಮಾಡಿ ತಮ್ಮ ಜೀವನ ಕಳ್ಕೊಳ್ಳೋದ್ರಿಂದ ಅವರು ಎಲ್ಲಿ ಅಮೌಂಟ್ ತಂದ್ಕೊಳಕ್ ಆಗಲ್ಲ. ಫಸ್ಟೇ ನಿರ್ಮಾಣ ಮಾಡ್ಕೊಳಕ್ಕೆ ಅವ್ರಿಗೆಲ್ಲ ಅನುದಾನ ಇಲ್ಲ. ಅದರಿಂದ ಸರ್ಕಾರದವ್ರು ಏನ್ ಮಾಡ್ಬೇಕು ಅಂದ್ರೆ ಫಸ್ಟೇ ಸ್ವಲ್ಪ ಅಮೌಂಟ್ ಒಂದು 10,000 ರೂಪಾಯಿ ಫಸ್ಟೇ ಹಾಕಿದ ಮೇಲೆ ಗೋಡೆ ನಿರ್ಮಾಣ, ಶೌಚಾಲಯ ಗೋಡೆ ನಿರ್ಮಾಣ ಆದ್ಮೇಲೆ ಮತ್ತೆ GPS ಆದ್ಮೇಲೆ ಮತ್ತೆ 10,000 ಹಾಕಿದ್ರೆ ಅದೊಂದು ತುಂಬಾ ಹೆಲ್ಪ್ ಆಗುತ್ತಿತ್ತು. ಯಾಕಂದ್ರೆ ಈಗ 20,000 ಬರ್ತದೆ ಒಂದು ಶೌಚಾಲಯಕ್ಕೆ. ಪಂಚಾಯತಿ ಭೇಟಿ ಕೊಟ್ಟು ಮಾಹಿತಿ ಪಡ್ಕೊಂಡಾಗ 20,000 ಬರ್ತದೆ. ಅಂದ್ರೆ ಪೂರ್ಣ ನಿರ್ಮಾಣವಾಗಿರ್ಬೇಕು ಅಂತ ಕೇಳ್ತಾರೆ. ಪೂರ್ಣ ನಿರ್ಮಾಣ ಮಾಡ್ಕೊಳಕ್ಕೆ ಇವ್ರಿಗೆ ಅಮೌಂಟ್ ಇಲ್ಲ. ನಮ್ಮ ಟ್ರೈಬಲ್ 20,000 ರೂಪೀಸ್ ಬೇಕಾಗುತ್ತಲ್ಲ, ಅದನ್ನೇನು ಪೂರ್ಣ ನಿರ್ಮಾಣ ಮಾಡ್ಕೊಳಕ್ಕೆ ಅವ್ರಿಗೆ ಶಕ್ತಿ ಇಲ್ಲ. ಅದರಿಂದ ಶೌಚಾಲಯಗಳು ಅಪ್ಲಿಕೇಶನ್ ಹಾಕಿದ್ರೆ ವರ್ಕ್ ಆರ್ಡ್ ಬಂದಿದೆ,
ಒಂದೊಂದು ಆಡಿಲಿ 30 ಶೌಚಾಲಯಗಳು ವರ್ಕೌಟ್ ಆಗಿದೆ ಅಂದ್ರೆ ನಿರ್ಮಾಣ ಮಾಡ್ಕೊಳಕ್ ಆಗ್ತಾ ಇಲ್ಲ ಅವ್ರಿಗೆ. ಯಾವ ತರ ನಿರ್ಮಾಣ ಮಾಡ್ಕೋಬೇಕು ಅಂತ ಅವ್ರನ್ನೇ ಕೇಳಿದ್ರೆ ಅಮೌಂಟ್ ಇಲ್ಲ, ಪೂರ್ಣ ನಿರ್ಮಾಣ ಮಾಡ್ಕೊಳಕ್ ಅಮೌಂಟ್ ಇಲ್ಲ, ಏನ್ ಮಾಡೋದು ಅಂತ ನಮ್ಮನೆ ಕೇಳ್ತಾರೆ. ಅದಕ್ಕೆ ಅದ್ರದ್ ಬಗ್ಗೆ ಒಂದು ಸಮಸ್ಯೆ ತುಂಬಾ. ಶೌಚಾಲಯಗಳು ಇಲ್ಲದ್ರಿಂದ ಕಾಡುಗಳಿಗೆ ಹೋಗ್ತಾ ಇದಾರೆ, ಕಾಡಿನಿಂದ ಆನೆಗಳು ದಾಳಿ ತಗೊಳ್ತವೆ, ಕರಡಿಗಳು ತಗೊಳ್ತವೆ, ಅದರಿಂದ ತುಂಬಾ ಸಮಸ್ಯೆ ಆಗಿದೆ. ಬೇರೆ ಏನು ಸಮಸ್ಯೆ ಆಗಿಲ್ಲ. ಅಂದ್ ಮತ್ತೆ ಇನ್ನು ಮನೆಗಳದ್ದು ಬಂದ್ರೆ ಅದು PM ಜನ್ಮಂದು ಫಸ್ಟು ಎಲ್ಲ GPS ಆಗಿದ್ರು ಯಾವುದೇ ಅಮೌಂಟ್ ಬಂದಿದ್ದಕ್ಕೆ ಮನೆಗಳು ಹಂಗೆ ಎಲ್ಲ ಅರ್ಧ ಭಾಗಕ್ಕೆ ನಿಂತು ಹೋಗಿ ಈಗ 5 ವರ್ಷ ಆಯ್ತು, ಯಾವುದೇ ಅನುದಾನ ಬಂದಿಲ್ಲ. ಟ್ರೈಬಲ್ದು PM ಜನ್ಮನ ಯೋಜನೆ ಹೇಳಿ ಮನೆಗಳು ಕಟ್ಟಡ ಅರ್ಧಕ್ಕೆ ನಿಂತು ಹೋಗಿದೆ. ಯಾವುದೇ ಮೀಟಿಂಗ್ ಸಭೆಗಳು ಮಾಡಿದ್ರು, ಟ್ರೈಬಲ್ ಆಫೀಸ್ಗೆ ಕಳಿಸಿದ್ರು ಯಾವುದೇ ಕ್ರಮ ಬಂದಿರೋದಕ್ಕೆ ಮನೆಗಳೆಲ್ಲ ಪಾಪ ಏನು ವಾಸ ಮಾಡ್ಕೊಳಕ್ಕೆ ಮನೆಗಳು ಅರ್ಧಂಬರ್ಧಾಗಿ ನಿಂತಿದೆ. ಮನೆಗಳ ಸಮಸ್ಯೆ ಅದೊಂದು ಇದೆ. ಮನೆ ಶಾಸಕರಿಗೂ ತಿಳಿಸಿದೀವಿ ಅದು. ಬೀದಿ ದೀಪ ಅಂದ್ರೆ ದೀಪಾವಳಿಗೆ ಮಾತ್ರ ಒಂದ್ಸರಿ ದೀಪಾವಳಿಗೆ ಮಾತ್ರ ಬಲ್ಪ್ ಹಾಕ್ತಾರೆ, ಮತ್ತೆ ಯಾರೇ ಅದನ್ನ ತಿರುಗಿ ನೋಡೋದಿಲ್ಲ. ಅದೊಂದು ಸಮಸ್ಯೆ. ಯಾರೇ ಸಮಸ್ಯೆದಲ್ಲಿದ್ರು ಬೆಳಕುದು ಬೀದಿ ದೀಪದ ಅಂದ್ರೆ ಕರೆಕ್ಟಾಗಿ ಅದರಲ್ಲೂ ದೀಪಾವಳಿ 1 ವರ್ಷಕ್ಕೆ ಒಂದ್ಸರಿ ಹಾಕ್ತಾರೆ. ಅದ್ರ ಬಗ್ಗೆ ನಮಗೆ ಮಾಹಿತಿ ಪಡ್ಕೋಬೇಕು. ಎಷ್ಟು ಸರಿ ದೀಪಗಳು ಹಾಕ್ಬೇಕು, ಬೀದಿ ದೀಪಗಳು ಅಂದ್ರೆ 1 ವರ್ಷಕ್ಕೆ ದೀಪಾವಳಿಗೆ ಬಂದ್ರೆ ಒಂದ್ಸರಿ ನಾವು ರಿಕ್ವೆಸ್ಟ್ ಲೆಟರ್ ಹಾಕಿದ್ರೆ ಹಾಕ್ತಾರೆ, ಮತ್ತೆ ಅದನ್ನ ಯಾರು ಗಮನಿಸ್ಕೊಳ್ಳಲ್ಲ. ಅದು ತುಂಬಾ ಸಮಸ್ಯೆ ಆಗಿದೆ. ತಮ್ಮ ಒಂದು ಗ್ರಾಮದಲ್ಲಿ ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಹೇಗಿದೆ, ಜೊತೆಗೆ ಕಸ ವಿಲೇವಾರಿ ನಿರ್ವಹಣೆ ಯಾವ ರೀತಿಯಾಗಿ ನಡೀತಾ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ? ಇಲ್ಲ, ಅದು ಯಾವುದೇ ನೈರ್ಮಲ್ಯ ಏನು ಇಲ್ಲ. ಕಸ ವ್ಯವಸ್ಥೆ ಅದು ಇಲ್ಲಿ ಯಾರು ಜಮೀನು ವ್ಯವಸ್ಥೆ ಇಲ್ಲ. ಅದಕ್ಕೆ ಕಸದ ವ್ಯವಸ್ಥೆ ಅಂದ್ರೆ ಪಂಚಾಯತಿಲೆಲ್ಲ ಮೀಟಿಂಗ್ ಆಗಿದೆ. ಇದು ಕಸದ ವ್ಯವಸ್ಥೆ ಏನೂ ಇಲ್ಲ. ಅವರ ಪಕ್ಕನೇ ಡ್ರೈನೇಜ್ ತೋಡ್ಕೊಂಡು ರಿಂಗ್ ಬಿಟ್ಕೊಂಡು ಅಲ್ಲಿನೇ ಕಸ ಹಾಕೊಂಡು ಅಲ್ಲೇ ಅವರು ಬೆಂಕಿ ಹಾಕೋತಾ ಇದ್ದಾರೆ. ಮತ್ತೆ ಪಂಚಾಯತಿ ಕಡೆಯಿಂದ ಯಾವುದೇ ವಾಹನಗಳು ವ್ಯವಸ್ಥೆ ಇದಿಲ್ಲ. ಸ್ವಚ್ಛತೆಗೆ ಬಗ್ಗೆ ಏನಿಲ್ಲ. ಸ್ವಚ್ಛತೆ ತುಂಬಾ ಅವ್ರವ್ರ ಮನೇಲಿ ಅವರೇ ಕಾಪಾಡಿಕೊಂಡು ಅವರೇ ರಿಂಗು ತೋಡ್ಕೊಂಡು ಸರ್ ಅವರು ಕಾಪಾಡ್ಕೋತ ಇದು ಮಾಡ್ತಾ ಇದ್ದಾರೆ. ಸ್ವಚ್ಛತೆ ಕಾಪಾಡಿಕೊಂಡು ಮಾಡ್ತಾ ಇದ್ದಾರೆ. ಪಂಚಾಯತಿ ಕಡೆಯಿಂದ ಯಾವುದೇ ಸರ್ ವಾಹನಗಳ ವ್ಯವಸ್ಥೆ ಇಲ್ಲ. ಅದು ಬರೋದಿಲ್ಲ ಸರ್, ಶೌಚಾಲಯದ ಬರೋದಿಲ್ಲ. ಸ್ವಚ್ಛತೆ ಬಗ್ಗೆ ಸರ್, ತಮ್ಮ ಒಂದು ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಲಭ್ಯ ಇರುವ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಹಾಗೂ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು, ಇದರ ಒಂದು ಸೌಲಭ್ಯಗಳ ಬಗ್ಗೆ ತಿಳಿಸೋದಾದ್ರೆ? ಗೌರ್ಮೆಂಟಿಂದೆಲ್ಲ ಕೊಡ್ತಿದ್ದಾರೆ. ಗೌರ್ಮೆಂಟ್ ಟೀಚರ್ಗಳು ಬರಬೇಕು. ನಮ್ಮ ಎಲ್ಲಿ ಟೀಚರ್ಗಳೆಲ್ಲ ಪಾಪ ಅವೆಲ್ಲ ಒಂಥರ ಯಾವ ಥರದ್ದು ಮಾಡ್ಬೇಕನ್ನೋದು ಗೊತ್ತಿಲ್ಲ. ಗೌರ್ಮೆಂಟ್ ಟೀಚರ್ಗಳು ಬಂದರೆ ಅವ್ರಿಗೆಲ್ಲ ನಮಗೆ ಸ್ವಲ್ಪ ಹೇಳ್ಬೋದು, ನೋಡಿ ನೀವು ಸರ್ಕಾರದಿಂದ ಇಸ್ಕೊಂಬ್ರಿ ಅಂತ ಕೇಳಿದ್ರೆ ಅವ್ರು ನಮಗೆ ಮಾಹಿತಿ ಕೊಡ್ತಾರೆ. ಈ ನಮ್ಮ ಕಡೆ ಅವ್ರನ್ನ ಏನು ಕೇಳಿದ್ರೆ ಹೆಡ್ ಹೇಳಿ ಅಂತ ಹೇಳ್ತಾರೆ. ಆ ಹೆಡ್ ಕೇಳಕ್ ಹೋದ್ರಪ್ಪ ಆ ಕಡೆಯಿಂದ ಬಂದಿಲ್ಲ, ಇಷ್ಟು ಪದಾರ್ಥನ ಕೊಡಿಸ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಸಲುವಾಗಿ ಟೀಚರ್ಗಳೊಳಗೆ ಗೌರ್ಮೆಂಟ್ ಟೀಚರ್ಗಳು ತಂದು ಹಾಕ್ಬೇಕು. ಇಲ್ಲಿಗೆ ಹಾಕಿದ್ರಿ ಸ್ವಲ್ಪ ಮುಂದುವರಿಬೇಕಾರೆ. ಮಕ್ಳಿಗೆ ಬಾರಿ ತುಂಬ ಹಿಂಸೆ ಇದೆ. ಊಟ ಚೆನ್ನಾಗಿ ಕೊಡ್ತಾರೆ, ಇಲ್ಲ ಅಂತಲ್ಲ. ನೆನ್ನೆ ಹೋಗಿದ್ದೆ, ಒಂದು ಆಳ್ಗೆ ಒಂದೊಂದು ಮೊಟ್ಟೆ ಊಟ ಇಂಥದ್ದೆಲ್ಲ ಕೊಡ್ತಿದ್ದಾರೆ. ಒಂದು ಮೀಟಿಂಗ್ ನಡೆಸ್ತು. ಮೀಟಿಂಗ್ ನಡೆಸುವಾಗ ಇಲ್ಲಿಗೆ ಇನ್ನೊಬ್ಬರು ಬಂದು ಕುಂತ್ಕೊಳ್ಬೇಕು ಅಂತ ಹೇಳಿದ್ರು ಯಾರೋ ಮೇಸ್ಟ್ರುಗಳು. ಇವೇಗಳು ಹೇಳಿದ್ರೆ ಇನ್ನೊಂದು ವಾರ ಕಳೆದೊಟ್ಟು ಹಾಕ್ತೀವಿ ಅಂತ. ಅದಕ್ಕೆ ನಾವು ಹೇಳ್ದೋ ಪುರುಷೋತ್ತಮರು DD ಅವರೆಲ್ಲ ಕುಂತ್ಕೊಂಡು ತೀರ್ಮಾನ ಮಾಡಿದ್ರು. ಇಲ್ಲೊಂದು 4 ಜನ ಕೆಲಸ ಮಾಡ್ತಿದ್ದಾರೆ. ಅವರಿಂದೊಳಗೆ ಹೆಂಗ್ಸ್ಗಳು ಹೇಳಿದ್ರು ಅವ್ರು ಮುಂದಿನ ವರ್ಷಕ್ಕೆ ನೋಡಿದ್ರೆ ಡ್ಯೂಟಿ ತಗೊಳ್ಳಿ ಅಂತ ಹೇಳಿದ್ದಾರೆ. ನಾವು ಹೇಳ್ದು ಇಲ್ಲೊಂದು 5 ಜನ ಸೇರ್ಕೊಂಡು ಇವ್ರಿಗೆ ಕೊಡ್ಬೇಕು ಅಂತ ಹೇಳ್ದು. ಒಂದು 18 ಹೆಂಗ್ಸ್ಗಳು ಹೇಳಿದ್ರು ಇವ್ರು ಕೊಡೋಕ್ಕಾಗಲ್ಲ, ಮುಂದಿನ ವರ್ಷ ಕೊಡೋ, ಇವಾಗ 4 ಜನ ಕೆಲಸ ಮಾಡಿಸ್ತಾರೆ ಅಂತ ಹೇಳಿದ್ರು. ನಾವು ಇಲ್ಲಿಂದ ಕರ್ಕೊಂಡ್ಮೇಲೆ DB ಕುಪ್ಪ ಹೋಗ್ತೀನಿ. DB ಕುಪ್ಪ ಅಂದಮೇಲೆ ಅಂತರ್ಸಂತೆ. ಇಲ್ಲ ಅಂತಂದ್ರೆ ಕೆಲವರು ಕೋಟೆ ಸೇರಿಸ್ತಾರೆ, ಸರ್ಗೂರು ಸೇರಿಸ್ತಾರೆ. ಅದು ಬಿಟ್ಟ ಮೇಲೆ ಇಲ್ಲಿ ಸೊಳ್ಳೆಪುರ, ನಮ್ಮ ಮಗಳದ್ದು ಕೂಸು ಮಕ್ಕಳು 2 ಮಕ್ಕಳು ಸೊಳ್ಳೆಪುರನೇ ಓದಿಸ್ತಾ ಇರೋದು. ನನ್ನ ಮಗ ಏನಾದ್ರು ಇವಾಗ 6ನೇ ಕ್ಲಾಸ್ 7ಕ್ಕೆ ಏನಾದ್ರು ನಾವು ಪ್ರಯತ್ನ ಪಟ್ಟಿದ್ದೀನಿ, ಸರ್ಗೂರು ಸೇರಿಸ್ಬೇಕು, ಚೆನ್ನಾಗಿ ಓದಿಸ್ತಾರೆ ಅಂತ ಒಂದು ಆಸೆ ಪಟ್ಕೊಂಡಿದ್ದೀನಿ. ಅಂತ ಈ ಥರ ಮುಂದಕ್ಕೆಲ್ಲ ಹೋಗಲ್ಲ ಹೊರತು ಇಲ್ಲಿ ಹಿಂದಕ್ಕೆ ಇಲ್ಲ. ಮೇಸ್ಟ್ರುಗಳು ಚೆನ್ನಾಗಿ ಓದಿಸ್ತಾರೆ. ಅದ್ರ ಮಗದಲ್ಲಿ DB ಕುಪ್ಪೆಯಲ್ಲಿ ಇದೆ ಯಾನೆ ಮಲದಲ್ಲಿ ಡಾಕ್ಟ್ರ್ ಏನಾದ್ರೆ ಅವ್ರು ಮೈಯನೇ ಮುಟ್ಟಲ್ಲ ಅಂತ ಡಾಕ್ಟ್ರಲ್ಲಿ ಅವ್ರ ಒಂದ್ಸಲ ಡಾಕ್ಟ್ರು ಯಾರೇ ಬಂದು ಅನ್ಕೊಳ್ಳೋಕೆ ಕೀಳ್ಗಡೆ ಇದ್ದಾರೆ ಒಂದು ಕಾಕ್ರ ಅಂತ ಅಲ್ಲಿ ಹೋಗ್ತಾರೆ ಜನಗಳು. ಈ ನಮ್ಮ ಗೌರ್ಮೆಂಟ್ ಆಸ್ಪತ್ರೆಗೆ ಬರ್ತಾ ಇಲ್ಲ.
ಚೆನ್ನಾಗಿ ನೋಡ್ತಾ ಇಲ್ಲ. ಅದರಿಂದ ಭಾರಿ ತುಂಬ ಹಿಂಸೆನೇ ಅದು. ಅಲ್ಲಿ ನೋಡಕ್ ಹೋದ್ರೆ ಆ ಹುಡುಗಿ ಅಂತಂದ್ರೆ ಒಂದು ಟಚ್ ಮಾಡಿನೇ ನೋಡ್ತಾ ಇಲ್ಲ. ನಾವೇ ಹೇಳ್ಕೊಡ್ಬೇಕು ಇಂತಿಂತ ಕಾಯಿಲೆ ಅದ ಅಂತ. ಡಾಕ್ಟರ್ ಹಂಗ ಹೋದ್ಯಾ, ಅದಕ್ಕೆ ನಿಮ್ಮ ಕಡೆಯಿಂದ ಒಂದು ಡಾಕ್ಟರ್ ತಂದು ಸೇರಿಸ್ಬಿಟ್ರೆ ಇವರೆಲ್ಲ ಸ್ವಲ್ಪ ಬುದ್ಧಿ ಕಲಿತಾರೆ ಆಗ. ಹೌದು ಸರ್, ಮೊದಲಿಗೆ ಆರೋಗ್ಯದ ವ್ಯವಸ್ಥೆ DB-ಕುಪ್ಪೆ ಗ್ರಾಮ ಪಂಚಾಯಿತಿಯಲ್ಲಿ ಆನೆಮಳದಲ್ಲಿ ಒಂದು ಎಷ್ಟೋ ಮೊತ್ತದ ಆದಾಯದಲ್ಲಿ ಅದು ಸರ್ಕಾರಿ ಆಸ್ಪತ್ರೆ ಕಟ್ಟಿದ್ದಾರೆ. ಯಾವ್ದಕ್ಕೆ ಕಟ್ಟಿದ್ದಾರೆ ಅಂತ ಯಾರು ಗೊತ್ತಿಲ್ಲ. ಯಾವ ತೀರ ನಾವು ಅದನ್ನ ಬಳಸ್ಕೋಬೇಕು ಅಂತ ಅದು ಗೊತ್ತಿಲ್ಲ ಸರ್. ಕೊಠಡಿಗಳಿವೆ, ಎಲ್ಲ ಹೆರಿಗೆ ಕೊಠಡಿ ಬೇರೆ ಇದೆ, ಎಲ್ಲ ಪ್ರತಿಯೊಂದು ಯಾವ್ದಾವ್ದಕ್ಕೆ ಬೇಕು ಇದೆ ಸರ್. ಅಂದ್ರೆ ವೈದ್ಯರಿಲ್ಲ. ವೈದ್ಯರು ಅಂದ್ರೆ ಅವರು ವೈದ್ಯರ ಯಾವ ರೀತಿ ಅಂತ ಗೊತ್ತಿಲ್ಲ. ನಿಜ ಹೇಳ್ಬೇಕಾದ್ರೆ ನಾವು ಯಾವ ರೀತಿ ಅದನ್ನ ನಾವು ಸೌಲಭ್ಯಗಳು ಪಡ್ಕೋಬೇಕು. ಯಾವುದೇ ಎಮರ್ಜೆನ್ಸಿ ಆದ್ರೆ ಸರ್ ಇಲ್ಲಿ ನಾವು ಮೇನ್ ಆಗಿ ಹೋಗ್ಬೇಕಾದ್ರೆ HD ಕೊಟ್ಟೆ ಹೋಗ್ಬೇಕು ಸರ್. ಇಲ್ಲಿಂದ 47 ಕಿಲೋಮೀಟರ್ ಇದೆ ಸರ್. ನಮಗೆ ರಸ್ತೆ ಇಲ್ಲದಕ್ಕೆ ಮೇನ್ ಆಗಿ, ಮತ್ತೆ ವಾಹನಗಳು ಸರಿಯಾದ ವ್ಯವಸ್ಥೆಗಳು ಬರೋದಿಲ್ಲ. ವಾಹನಗಳು ಇಲ್ಲದಕ್ಕೆ ಎಮರ್ಜೆನ್ಸಿ ವಾಹನಗಳು ಬಂದ್ರೆ ಬರೋದಿಲ್ಲ. ಅದರಿಂದ ಇಲ್ಲಿಂದ ಹೋಗಿ ತುಂಬಾ ಹಿಂಸೆ. ಮತ್ತೆ ಚಿಕ್ಕ ಪುಟ್ಟ ಮಕ್ಕಳಿಗೆ ಜ್ವರ ಗಿಮ್ಮಕ್ಕೆ ಬಂದ್ರೆ ಈ ಆಸ್ಪತ್ರೆಗೆ ಹೋದ್ರೆ ಸರ್ ಏನಿಲ್ಲ, ಎಲ್ಲ ಒಂದೇ ಮೆಡಿಸಿನ್ ಕೊಡ್ತಾರೆ. ಮೈಕೈನ ಒಂದೇ ಮೆಡಿಸನು, ಜ್ವರಕ್ಕೆ ಒಂದೇ ಮೆಡಿಸನು, ಪ್ರತಿಯೊಂದು ಇದಕ್ಕೆ ಕೊಡ್ತಾರೆ. ಮತ್ತೆ ಒಂದು ಸೂಜಿ ಹಾಕಿದ್ರೆ ಯಾರು ಅವರು ಏನ್ ಮಾಡಿ ನರ್ಸಿಂಗ್ ಮಾಡಿದಾರ, ಇದು ಡಾಕ್ಟರ್ ಮಾಡಿದಾರ ಏನು ಗೊತ್ತಿಲ್ಲ. D ಗ್ರೂಪ್ ಅವರು ಇಂಜೆಕ್ಷನ್ ಹಾಕ್ತಾರೆ. ಮಕ್ಕಳು ಕೈ ಕಾಲು ಊದ್ಕೋತವೆ. ಇಂಜೆಕ್ಷನ್ 3-4 ದಿನ ಆದ್ಮೇಲೆ ಕೈ ಊದ್ಕೊಂಡಿರ್ತವೆ. ಅಂದ್ರೆ ನಾವು ಬುಡಕಟ್ಟು ಜನಗಳಾದ್ರಿಂದ ಯಾವ ತೀರ ನಾವು ಅದನ್ನ ಮೇಲೆ ಮಟ್ಸ್ಕೊಂಡ್ ತಲುಪಬೇಕು ಅಂತ ಗೊತ್ತಾಗೋದಿಲ್ಲ. ಹೋದ್ರೆ ಓಕೆ ಹಂಗೆ ಮಾಡಿಸ್ಕೊಂಡ್ ಇದು ಬರೋದು. ಮತ್ತೆ ಇದು ಕರೆಕ್ಟಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ಮತ್ತೆ ಫುಲ್ ಅಲ್ಲೇನೆ ಗಲೀಜಾಗಿ ಇಟ್ಕೊಂಡಿದ್ದಾರೆ. ಒಂದು ಸುತ್ತ ಕಾಡು ಬೆಳೆಸ್ಕೊಂಡಿದ್ದಾರೆ. ಒಂದು ಬಂದಾಗ ವ್ಯವಸ್ಥೆ ಕೂತ್ಕೊಳ್ಳಂಗಿಲ್ಲ. ಆರೋಗ್ಯದಲ್ಲಿ ಅಷ್ಟು ಅನುದಾನ ದೊಡ್ಡ ಬಿಲ್ಡಿಂಗ್ ಕಟ್ಟಿರ್ಬೇಕಾದ್ರೆ ಯಾಕೆ ಮೂಲಭೂತ ಅಲ್ಲಿ ಒಂದು ಸ್ವಲ್ಪ ಸೌಕರ್ಯಗಳಿಗೆ ಏನು ವ್ಯವಸ್ಥೆ ಇಲ್ಲ, ಒಂದು ಇದಿಲ್ಲ. ಒಂದು ಬ್ಲಡ್ ಟೆಸ್ಟ್ ಕೊಟ್ರೆ ಎಷ್ಟು ಒಂದು 2-3 ದಿನ ಆಗುತ್ತೆ. ಒಂದು ಮೂತ್ರ ಟೆಸ್ಟ್ ಇದೆ, ಏನು ಒಂದು ಪ್ರತಿಯೊಂದು ಇಲ್ಲ. ಬರ್ತಾರೆ, ತದಸ್ಕೋಪ್ ಬೇರೆ ಇಡೋದಿಲ್ಲ. ಸರಿಯಪ್ಪ ಅಂತ 2 ಮೆಡಿಸಿನ್ ಕೊಡ್ತಾರೆ, ಹೋಗ್ತಾರೆ. ಬರೋದು 12 ಗಂಟೆ, ಹೋಗೋದು 2 ಗಂಟೆಗೆ. ಹಿಂದೆ ಮುಂದೆ ನೋಡ್ತಾರೆ ಸರ್. ಓಕೆ, ಅಂದ್ರೆ ನಮಗೆ ಮಕ್ಕಳಿಗೆ ಎಲ್ಲ ಕೇರಳಕ್ಕೆ ಹೋಗ್ತಾ ಇದ್ದಾರೆ ಆರೋಗ್ಯಕ್ಕೆ. ಅಲ್ಲಿ ಕೇರಳ ಗೌರ್ಮೆಂಟ್ಗೆ ಹೋಗ್ತಾರೆ. ಕೇರಳ ಗೌರ್ಮೆಂಟ್ಗೆ ಹೋದ್ರೆ ಪ್ರತಿಯೊಂದು ನೋಡಿಯೇ ಕಳ್ಸಿದವರು ತುಂಬಾ ಚೆನ್ನಾಗಿ ನೋಡ್ತಾರೆ. ಅದರಿಂದ ಇಲ್ಲಿ ನಮ್ಮ DB-ಕುಪ್ಪೆ ಇದ್ದವರು ಅಲ್ಲಿ ಕೇರಳಕ್ಕೆ ಹೋಗಿ ಆರೋಗ್ಯವನ್ನು ಕಾಪಾಡ್ಕೋತಾ ಇದ್ದಾರೆ. ಯಾಕೆ ನಮ್ಮ ಈ ಪಂಚಾಯತ್ ಇಷ್ಟು ದೊಡ್ಡ ಕಟ್ಟಡ ಆಸ್ಪತ್ರೆ ಇದ್ರು ಯಾಕೆ ಅಲ್ಲಿ ಜನಗಳು ಹೋಗ್ತಾ ಇಲ್ಲ? ಈ ಕೊರತೆಯಿಂದ ಹೋಗ್ತಾ ಇಲ್ಲ. ನಾವು ನಮ್ಮ ಬುಡಕಟ್ಟವರು ಕಂಪ್ಲೇಂಟ್ ಕೊಟ್ರೆ ಅವ್ರ ಈ ಮೇಲೇನೆ ಪಾಪ ದವರು ಇದು ಮಾಡ್ತಾರೆ, ಸುಳ್ಳು ಆಪಾದನೆ ಮಾಡಿ ಅವ್ರಿಗೇನೋ ತೊಂದರೆ ಕೊಡ್ತಾರೆ. ಅದರಿಂದ ಯಾರು ಅದನ್ನ ಕ್ರಮ ತಗೊಳಕ್ಕೆ ಹೋಗ್ತಾ ಇಲ್ಲ ಸರ್. ಶಿಕ್ಷಣದ ವ್ಯವಸ್ಥೆ ಅದೇ ಸರ್, ಶಿಕ್ಷಣ ವ್ಯವಸ್ಥೆ ಸರ್ಕಾರದಿಂದ ಬಿಲ್ಡಿಂಗ್ಗಳೆಲ್ಲ ಆಗಿದೆ. ಅಂದರೆ ಸರ್ಕಾರದ ಶಿಕ್ಷಕರು ಇಲ್ಲ. HM ಅವರು ಬಿಟ್ರೆ ಮತ್ತೆ ಎಲ್ಲ ಸರ್ ಗೆಸ್ಟ್ ಟೀಚರ್ಗಳೇ ಆಗಿರ್ತಾರೆ. ಮಕ್ಕಳು ಮೇನ್ ಆಗಿರ್ಬೇಕಂದ್ರೆ ಶಿಕ್ಷಕರು ಇರಬೇಕು. ಅಂದ್ರೆ ಅವ್ರಿಗೆ ಇಲ್ಲಿಂದ 10th ಪಾಸ್ ಆಗಿ ಮೇಲೂ ಕಾಲೇಜಿಗೆ ಹೋಗ್ಬೇಕು ಅಂದ್ರೆ ಇಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿದ್ರೆ ಮುಂದಕ್ಕೆ ಹೋಗ್ಬೇಕು. ಅಂದ್ರೆ ಇಲ್ಲಿ ನಮಗೆ ಮೂಲತಃವಾಗಿ ನಮ್ಮ ಶಿಕ್ಷಣಕ್ಕೆ ಗೋರ್ಮೆಂಟ್ ಇಲ್ಲದಕ್ಕೆ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಕಮ್ಮಿ ಆಗಿ ಅಲ್ಲೇ PUC ಫೇಲ್ ಆಗ್ತಾರೆ. ಆ ಮಟ್ಟಕ್ಕೆ ಹೋಗ್ಬಾರ್ದು. ಅಂದ್ರೆ ನಮ್ಗೆ ಗೋರ್ಮೆಂಟ್ ಟೀಚರ್ಗಳು ಬೇಕು ಅಂತ ಎಷ್ಟೋ ನಾವು ರಿಕ್ವೆಸ್ಟ್ಗಳು ಆಡಿ ಗ್ರಾಮ ಸಭೆಯಲ್ಲೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಯಾರು ಗೋರ್ಮೆಂಟ್ ಟೀಚರ್ಗಳು ಬರೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಯಾಕಂದ್ರೆ ಗೋರ್ಮೆಂಟ್ ಶಿಕ್ಷಕರಿಗೆ ಕೊಠಡಿ ವ್ಯವಸ್ಥೆ ಇಲ್ಲ, ಅವರಿಗೆ ವಾಸ ಮಾಡ್ಕೊಳಕ್ಕಿಲ್ಲ. ಅದೇ ಕೋಟೆ ಕಡೆ ಅವ್ರು ಅಲ್ಲ ಕೂಡ ಟ್ರಾನ್ಸ್ಫರ್ ಮಾಡಿಸ್ಕೊತಾ ಇದ್ದಾರೆ ಸರ್. ಅಂದ್ರೆ ಅವ್ರಿಗೆ ಅಲ್ಲಿ ವಾಸ ಮಾಡ್ಕೊಳಕ್ಕೆ ಆಸಕ್ತಿ ಇದೆ ಅಂತ. ಅಂದ್ರೆ ನಮ್ಮ ಬುಡಕಟ್ಟು ಮಕ್ಕಳು ಏನ್ ಮಾಡ್ಬೇಕು ಹೇಳಿ ಸರ್? ಬುಡಕಟ್ಟು ಮಕ್ಕಳು ಏನ್ ಮಾಡ್ಬೇಕು ಅಂದ್ರೆ ಈ ವಿದ್ಯಾಭ್ಯಾಸದಿಂದ ಹಿಂದೆ ಉಳಿದ್ರೆ ಇದೇ ಕಾರಣಕ್ಕೆ. ಮೇನಾಗಿ ಗೋರ್ಮೆಂಟ್ ಟೀಚರ್ಗಳಿಲ್ಲ. ಒಬ್ಬ 5 ಕ್ಲಾಸ್ಗೆ ಹೋದ್ರೆ ಅವ್ರಿಗೆ ABCD ಗೊತ್ತಿಲ್ಲ, ಮತ್ತೆ I ಗೊತ್ತಿಲ್ಲ, 2ನೇ ಮುಗಿ ಗೊತ್ತಿರೋದಿಲ್ಲ. ಯಾಕಂದ್ರೆ ಅವರು ಶಿಕ್ಷಣಕ್ಕೆ ಕೊರತೆ ಇರೋದ್ರಿಂದ ಬರೀ ಊಟದ ವ್ಯವಸ್ಥೆಯಿಂದ ನಮಗೆ ಮಕ್ಕಳು ಮುಂದೆ ಬರಲ್ಲ. ಅಂದ್ರೆ ಶಿಕ್ಷಕರು ಸರಿಯಾದ ಸಮಯಕ್ಕೆ ಬಂದು ಸರಿ ಸಮಯಕ್ಕೆ ಹಾಜರಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ರೆ, ಮನೆಗೆ ಹೋಮ್ವರ್ಕ್ ಬರೀ ಕೊಟ್ರೆ ಮಕ್ಕಳು ಸ್ವಲ್ಪ ಮುಂದೆ ಬರ್ತಾರೆ ಸರ್. ಮತ್ತೆ ಇಲ್ಲಿ ರಸ್ತೆ ಇಲ್ಲದಕ್ಕೆ ಮಕ್ಕಳು ನಡೆಯಕ್ಕೆ ಆಗ್ತಾ ಇಲ್ಲ. ಆ ಬದಿ ಬಂದ್ರೆ ಮಳೆ ಹೊಡೆದ್ರೆ ರೋಡಲ್ಲೇ ಬದಿ ಇರ್ತಾರೆ, ಮಕ್ಕಳು ಬರೋದು ಕಮ್ಮಿ ಆಗುತ್ತೆ.
ಅದು ತುಂಬ ಸಮಸ್ಯೆ. ಸರ್, ತಮ್ಮ ಒಂದು ಗ್ರಾಮದಲ್ಲಿ ನರೇಗಾ ಚಟುವಟಿಕೆಗಳು ಯಾವ ರೀತಿ ಕೆಲಸ ನಿರ್ವಹಿಸ್ತಾ ಇದ್ದಾವೆ, ನರೇಗಾ ಚಟುವಟಿಕೆಗಳಿಂದ ತಮ್ಮ ಗ್ರಾಮಕ್ಕೆ ಎಷ್ಟು ಅಭಿವೃದ್ಧಿ ಕೆಲಸಗಳು ಆಗಿದೆ ಅದ್ರ ಬಗ್ಗೆ ತಿಳಿಸೋದಾದ್ರೆ? ಸರ್, ನರೇಗಾ ಅಂದರೆ ಇಲ್ಲಿ ಜನಗಳಿಗೆ ಗೊತ್ತಿಲ್ಲ ಸರ್ ಅದ್ರ ಮಾಹಿತಿ. ನರೇಗಾ ಅಂದರೆ ಅವ್ರ ಪಂಚಾಯತ್ ಗೊತ್ತಿದೆ, ಅಂದ್ರೆ ನಮ್ಮ ಬುಡಕಡೆ ಜನಗಳು ಇಲ್ಲಿ ನಮ್ಮ ಎಷ್ಟು ಜನಗಳಿದಾರಲ್ಲ, ನರೇಗಾ ಅಂದ್ರೇ ಗೊತ್ತಿಲ್ಲ ಸರ್. ಪ್ರತಿಯೊಂದು ಪಂಚಾಯತಿಯವರು ಹೇಳ್ತಿದ್ದಾರೆ ಜಾಬ್ ಕಾರ್ಡ್ ಮಾಡಿಸ್ಕೊಳ್ಳಿ ಅಂತ, ಜನಗಳು ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಮಾಡಿಸ್ಕೊಂಡಿದ್ದಾರೆ, ಅದರಿಂದ ಏನು ಉಪಯೋಗ ಇಲ್ಲ ಸರ್, ಏನು ಗೊತ್ತಿಲ್ಲ. ಎಲ್ಲ ಬಂದ್ರೆ ಮನೇಲಿ ಇಟ್ಕೊಂಡಿದ್ದಾರೆ, ಎಲ್ಲ ಲಾಕ್ ಆಗಿದೆ. ಅದು ಗೊತ್ತಾಗಿರೋದು ನಾವು ದೊಡ್ಡ ಮಟ್ಟಿಗೆ ತಗೊಂಡು ಹೋದ್ರೆ ಸರ್, ನಾವು ಇಲ್ಲಿ ನಮಗೆ ತೊಂದರೆ ಮಾಡ್ತಾರೆ ಬೇರೆ. ಅದರಿಂದ ನಾವು ಇದು ಮೇನ್ ಆಗಿ ಜಾಬ್ ಕಾರ್ಡು ಮತ್ತೆ ನರೇಗಾ ಯೋಜನೆಯಲ್ಲಿ ಏನೋ ನಮ್ಮ ಜನಗಳ ಮಾಹಿತಿ ಗೊತ್ತಿದ್ರೆ ಸರ್, ನಾವು ಅದನ್ನ ಹೋಗಿ ಕೇಳ್ಬೋದು, ರಿಕ್ವೆಸ್ಟ್ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ಜನಗಳಿಗೆ ಗೊತ್ತಿಲ್ಲ ಸರ್. ಯಾರೋ ಮೆಂಬರ್ಗಳು ಬರ್ತಾ ಇದ್ದಾರೆ, ಅಲ್ಲಿಂದ ಪಂಚಾಯತ್ ಒಬ್ರು ಬರ್ತಾರೆ, ಡಾಕ್ಯುಮೆಂಟ್ಸ್ ತಗೊಂಡ್ತಾರೆ ಅಷ್ಟೇ ಸರ್. ಮಾಮೂಲಿ ಬಿಲ್ ಬರುತ್ತೆ, ನರೇಗಿಂದ ಎಷ್ಟು ಬರುತ್ತೆ, ಜಾಬ್ ಕಾರ್ಡ್ದು ಕೂಲಿ ಎಷ್ಟು ಅಮೌಂಟ್ ಬರುತ್ತೆ ಅಂತ ಜನಗಳಿಗೆ ಮಾಹಿತಿ ಗೊತ್ತಿಲ್ಲ. ಅದು ತುಂಬಾ ಸಮಸ್ಯೆ ಆಗಿದೆ. ಈಗ ಮನೆಯದೊಂದು ಬೇಸ್ ಮಾಡ್ತಾರೆ ಸರ್, ಅಲ್ಲಿ ನರೇಗಾ ಅಮೌಂಟು ಕಟ್ಟಡ ಆದ್ಮೇಲೆ ಜಾಬ್ ಕಾರ್ಡ್ದು ಎಲ್ಲ ಅವ್ರಿಗೆ ಮಾಹಿತಿ ಗೊತ್ತಿದೆ ಪಂಚಾಯತಿ ಅವ್ರಿಗೆ, ಅಂದ್ರೆ ಜನಗಳು ತಲುಪಿಸ್ತಾ ಇಲ್ಲ. ಎಷ್ಟೋ ಜನಗಳದ್ದು ಮನೆ ಶೌಚಾಲಯ ಆಗಿದೆ ಸರ್, ಎಷ್ಟೋ ಚರಂಡಿಗಳವೆ, ಅದೆಲ್ಲ ಜನಗಳು ತಲುಪಿಲ್ಲ ಸರ್. ಅದು ಇದ್ದವರೆಗೂ ಯಾರಿಗೂ ₹1 ನರೇಗಾ ದುಡ್ಡು ಹೋಗಲ್ಲ ಸರ್. ಅದು ತುಂಬಾ ಸಮಸ್ಯೆ ಇದೆ. ಅದು ಅಂದ್ರೆ ಪಂಚಾಯತಿಯಿಂದ ಸಿಗೋ ಬರುವಂತ ಸೌಲಭ್ಯಗಳು ಸರಿಯಾಗಿ ತಲುಪಬೇಕಾಗಿರುವಂತಹ ವ್ಯಕ್ತಿಗಳಿಗೆ ತಲುಪ್ತಾ ಇಲ್ಲ. ಏನು ಪಂಚಾಯತಿನ ಸೌಲಭ್ಯಗಳು ಸಿಗ್ತಾ ಇದೆ ಅನ್ನೋದು ಜನಗಳು ಗೊತ್ತಾಗ್ತಾ ಇಲ್ಲ ಸರ್. ಏನಂದ್ರೆ ನರೇಗಾ ಅರಿವು ಮೂಡಿಸ್ಬೇಕು ಸರ್. ಅಂದ್ರೆ ನರೇಗಾ ಯೋಜನೆ ಆಗ್ಲಿ ಏನು ರಿಕ್ವೆಸ್ಟ್ ಬಂದಿಲ್ಲ ಇದ್ರ ಬಗ್ಗೆ ಇಲ್ಲ. ಅಂದ್ರೆ ಈಗ ನೂತನವಾಗಿ ಅವ್ರು ಪಿ ಡಿ ಅವ್ರು ಬಂದಿದ್ದಾರೆ, ಅವ್ರು ಬಂದು ಸ್ವಲ್ಪ ಜನಗಳು ಜಾಗೃತಿ ಮೂಡಿಸ್ತಾ ಇದ್ದಾರೆ. ಇದಕ್ಕಿಂತ ಸರ್ ಪಿ ಡಿಗಳು ಎಷ್ಟೋ ಜನಗಳು ಪಿ ಡಿಗಳು ಬಂದಿದ್ದಾರೆ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂತಾರಲ್ಲ ಅವರು. ಇದಕ್ಕಿಂತ ಹಿಂದಿನ ಅವ್ರು ಬಂದಾಗ ಯಾರು ಜನಗಳಿಗೆ ಅವ್ರು ಯಾರು ಅವ್ರ ಹೆಸರೇ ಗೊತ್ತಿಲ್ಲ ಸರ್, ಆ ಥರ ಬಂದು ಹೋಗ್ತಾ ಇದ್ರು. ಇವಾಗ ನೂತನವಾಗಿ ಇವರು ಡಿ ಸ್ವಾಮಿ ಅವರು ಅಂತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಬಂದಿದ್ದಾರೆ, ಅವರು ಸ್ವಲ್ಪ ಜನಗಳಿಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ. ನರೇಗಾ ಯೋಜನೆ ಬುಡಕಟ್ಟುಗಳದು ಅಮೌಂಟ್, ಕೂಲಿಗೆ ಅಮೌಂಟ್ ಹಾಕಿ ಅಪ್ಲಿಕೇಶನ್ ಹಾಕಿ ಅಂತ ರಿಕ್ವೆಸ್ಟ್ ಹೇಳ್ತಾ ಇದ್ದಾರೆ. ಅವ್ರು ಬಂದಾಗಲೇ ಸ್ವಲ್ಪ ಜನಗಳಿಗೆ ಸ್ವಲ್ಪ ಮಾಹಿತಿ ಗೊತ್ತಾಗಿರೋದು. ಇದಕ್ಕಿಂತ ಮುಂಚೆ ನಮ್ಗೆ ಗೊತ್ತಿಲ್ಲ ಸರ್. ಎಷ್ಟೋ ಹತ್ರ ನರೇಗಾ ಅಮೌಂಟ್ ಬಂದು ಎಷ್ಟೋ ಜನಗಳು ತಗೊಂಡಿದ್ದಾರೆ ಸರ್. ಅದರ ಅವ್ರವರೇ ಬಂದು ತಲುಪಿಲ್ಲ. ಆದ್ರೆ ಇನ್ನೂ ಜನಗಳು ಇನ್ನೂ ಮಾಹಿತಿ ಹೋಗ್ಬೇಕು ಸರ್. ಇದು ಅದ್ರದ್ದು ಸ್ವಲ್ಪ ಜನಗಳದ್ದು ನರೇಗಾ ಇದ್ರ ಬಗ್ಗೆ ಪಂಚಾಯತಿಯವರಿಂದ ಎಷ್ಟು ಅನುದಾನ ಬಂದ್ರೆ ನರೇಗಾ ಹೆಂಗೆ ಪಡ್ಕೋಬೇಕು ಅಂದ್ರೆ ಜನಗಳು ಇನ್ನೂ ಸ್ವಲ್ಪ ಜಾಗೃತಿ ಮೂಡಿಸಬೇಕಾಗಿದೆ ಸರ್. ಸರ್, ಒಟ್ಟಾರೆಯಾಗಿ ತಮ್ಮ ಗ್ರಾಮದಲ್ಲಿ ಇನ್ನೂ ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ, ಜೊತೆಗೆ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಮುಂದಿನ ದಿನಗಳಲ್ಲಿ ಆಗಬೇಕು ಅದ್ರ ಬಗ್ಗೆ ಹೇಳೋದಾದ್ರೆ? ಸರ್, ಮೇನಾಗಿ ರಸ್ತೆ, ಮೇನಾಗಿ ಮೂಲಭೂತ ಸೌಕರ್ಯಕ್ಕೆ ಯಾವ ನೇರಾಗಿ ಬರ್ಬೇಕಂದ್ರೆ ರಸ್ತೆ ಇಲ್ಲದೆ ಸರ್ ಯಾವುದೇ ವಾಹನಗಳು ಕರೆ ಮಾಡಿದ್ರು ಬರೋದಿಲ್ಲ. ಒಂದು ರಸ್ತೆ ಆದ್ರೆ ಒಂದು ವಾಹನಗಳು ಆದ್ರೆ ಸ್ಥಳೀಯ ಆಟೋದವರೇ ಬರೋದಿಲ್ಲ ಸರ್ ಸರಿಯಾದ ಸಮಸ್ಯೆಗೆ. ಮತ್ತೆ ಸರಿಯಾದ ಸಮಸ್ಯೆಗೆ ಇಲ್ಲಿ ಆನೆ ಅಟ್ಯಾಕ್ ಆದ್ರೂ, ಪ್ರಾಣಿಗಳ ಅಟ್ಯಾಕ್ ಆದ್ರೂ, ಮರದಿಂದ ಕೆಳಗೆ ಬಿದ್ರು ಸರ್, ಒಬ್ಬ ವ್ಯಕ್ತಿ ಮರದಿಂದ ಬಿದ್ರು ಅರ್ಧ ಗಂಟೆ ಮುಕ್ಕಾಲು ಗಂಟೆ ವೇಟ್ ಮಾಡ್ಬೇಕು ಸರ್. ಇಲ್ಲಿ ಸ್ಥಳೀಯವಾಗಿ ಗಾಡಿ ಬೇಕಾದ್ರೆ ರಸ್ತೆ ಇಲ್ಲ. ಒಂದು ರಸ್ತೆ ಆಗಬೇಕು ಅಂತ ನಾವು ತುಂಬಾ ಕಾಯ್ತಾ ಇದೀವಿ ಸರ್. ಮತ್ತೆ ನಮ್ಗೆ ಮೇನ್ ಆಗಿ ಒಂದು ಹಕ್ಕುಪತ್ರದ ವ್ಯವಸ್ಥೆ, ಎಷ್ಟೋ 100 ವರ್ಷ 200 ವರ್ಷ 500 ವರ್ಷ ವಾಸ ಆಗೋ ಜನಗಳಿಗೆ ಇಲ್ಲಿ ಹಕ್ಕುಪತ್ರದ ವ್ಯವಸ್ಥೆ ಆಗಬೇಕು. ಮತ್ತೆ ಸರಿಯಾದ ವ್ಯವಸ್ಥೆಗೆ ನೀರಿನ ವ್ಯವಸ್ಥೆ, ಸರಿಯಾದ ಸಮಯಕ್ಕೆ ನೀರಿನ ವ್ಯವಸ್ಥೆ, ಅದೇ ಟ್ಯಾಂಕ್, ಮೇಜರ್ ಟ್ಯಾಂಕ್ ದೊಡ್ಡ ಕಟ್ಸ್ಕೊಟ್ರೆ ಅದೊಂದು ವ್ಯವಸ್ಥೆ ಆಗಬೇಕು. ಅದು ತುಂಬ ಉಪಯೋಗ ಆಗಿದೆ. ಮತ್ತು ನಮಗೆ ಇಲ್ಲಿ ಸರಿಯಾದ ಸಮಯ ವೈದ್ಯರು ಆಸ್ಪತ್ರೆಗೆ ಅದೊಂದು ತುಂಬ ಮುಖ್ಯವಾಗಿರ್ತದೆ. ಯಾವುದೇ ನಾವು ಕೇರಳಕ್ಕೆ ಹೋಗೋದ್ರಿಂದ ಇಲ್ಲಿಂದ 40 ಕಿಲೋಮೀಟರ್ ಕೇರಳಕ್ಕೆ, ಇಲ್ಲಿಂದ ಈ ಕಡೆ ಕೋಟೆಗೆ ಹೋಗೋ ಸಮಸ್ಯೆ ತಪ್ಪುತ್ತೆ. ಅದು ಮೇನ್ ಆಗಿರ್ತವೆ. ಮತ್ತೆ ಮನೆಗಳ ವ್ಯವಸ್ಥೆ ಬೇಕು ಆಡಿಗಳ ಮನೆ ಇಲ್ಲ, ಎರವ ಟೀಮ್ಗೆ ಇಲ್ಲ, ನಮ್ಮ ಬೇಡ ಜನಗಳಿಗೆ ಮನೆಗಳಿಲ್ಲ. ತುಂಬ ಸಡ್ಲು ಈಗಲೂ ವಾಸ ಮಾಡ್ತಾ ಇದ್ದಾರೆ. ಅದೊಂದು ನಮ್ಮದು ಒಂದು ಭರವಸೆ ಮೇಲೆ ಸರ್ಕಾರ ಕೊಡ್ತಿದ್ದ ಭರವಸೆ ಮೇಲೆ ಇದ್ದೀವಿ ಸರ್. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಅಥವಾ ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಕ್ಕೆ ಬಯಸ್ತೀರಾ? ಅಂದರೆ ಕರ್ನಾಟಕ ಜನತೆಗೆ ಹೇಳೋದೇನೆಂದರೆ, ನಮ್ಮ ಸರ್ಕಾರದಿಂದ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಯಾವುದೇ ಸೌಕರ್ಯಗಳು ಬಂದ್ರೂ ಫಸ್ಟು ಅಧಿಕಾರಿಗಳು ಮೇನ್ ಯಾವ್ಯಾವ ಅಧಿಕಾರಿಗಳು ಯಾವ್ಯಾವ ಥರ ಭೇಟಿ ಮಾಡಿ ಯಾವ ಸಮಯಕ್ಕೆ ಅದು ಮೂಲಭೂತ ಸೌಕರ್ಯದಾಗಲಿ ಯಾವುದೇ ವ್ಯವಸ್ಥೆ ಆಗಲಿ ಅದು ಮಾಹಿತಿ ಪಡ್ಕೋಬೇಕು. ನಮ್ಮ ಅಧಿಕಾರಿಗಳು ಹೆಂಗೆ ಭೇಟಿ ಮಾಡಬೇಕು, ಯಾವ ಥರ ನಾವು ಅರ್ಜಿ ಹಾಕಬೇಕು, ಯಾವ ಥರ ಅಕ್ಲೈಮೆಂಟ್ ನಾವು ಇಸ್ಕೋಬೇಕು ಅರ್ಜಿ ಹಾಕಿದ ನಂತರ,
ಅದಾದ್ಮೇಲೆ ಕೆಲಸ ಆದಮೇಲೆ ಮೇಲ್ಮಟ್ಟಕ್ಕೆ ಹೋಗಿ ನಾವು ಜಿಲ್ಲಾ ಮಟ್ಟಕ್ಕೆ ಹೋಗಿ ಅಲ್ಲೊಂದು ಲೆಟರ್ ಹಾಕೋದಾಗಲಿ, ಅಲ್ಲೂ ಅಕ್ಲಮೆಂಟ್ ತಗೊಳ್ಳೋದಾಗಲಿ, ಮೇನಾಗಿ ಅದನ್ನ ಪಡ್ಕೊಂಡು ಮೂಲಭೂತ ಸೌಕರ್ಯಗಳನ್ನ ಬೇಗ ನೀವು ಪಡ್ಕೊಂಡು ಇನ್ನೂ ಹಿಂದುಳಿಬಾರ್ದು. ಇನ್ನು ಮುಂದೆ ಬಂದು ಯಾವುದೇ ಅಧಿಕಾರಿಗಳನ್ನ ಬಂದ್ರೂ ಅವ್ರಿಗೆ ರಿಕ್ವೆಸ್ಟ್ ಲೆಟರ್ ಹಾಕಿ ಸೌಕರ್ಯ ಪಡ್ಕೋಬೇಕು ಅಂತ ಜನಗಳು ತಿಳಿಸ್ತೀವಿ. ಪ್ರಕೃತಿಯೊಂದಿಗೆ ಬೆರೆತು ಬದುಕುತ್ತಿರುವ ಇವರ ಜೀವನ ನಮಗೆ ಒಂದು ದೊಡ್ಡ ಪಾಠ. ಕಷ್ಟಗಳಿದ್ದರೂ ನಗುವನ್ನು ಕಳೆದುಕೊಳ್ಳದೆ ತಮ್ಮತನವನ್ನು ಉಳಿಸಿಕೊಂಡು ಬಂದಿರುವ ಇವರ ಸ್ಫೂರ್ತಿದಾಯಕ ಕಥೆಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿಯಲಿ. ಇಲ್ಲಿಯವರೆಗೂ ತಮ್ಮ ಹಾಡಿಯ ಇತಿಹಾಸ, ಸ್ಥಿತಿಗತಿ, ಇಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಹಾಡಿಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ HD ಕೋಟೆ ತಾಲೂಕಿನ DB ಕುಪ್ಪೆ ಗ್ರಾಮ ಪಂಚಾಯಿತಿಯ ಗೋಳೂರು ಹಾಡಿಯ ನಿವಾಸಿಗರಾದ ಶ್ರೀಯುತ ತಿಮ್ಮೇಗೌಡ ಹಾಗೂ ರಮೇಶ್ ರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು. ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ ಭಾನುವಾರ ಸಂಜೆ 6:50. ನಿಮ್ಮ ಊರ ಕಥೆ ನಿಮ್ಮ ಜನಧ್ವನಿ 90.8 FM ನಲ್ಲಿ.